ಮಧ್ಯದಲ್ಲಿ ಯಾವಾಗಾದ್ರೂ ಊರಿಗೆ ಹೋಗ್ಬಿಡ್ಬೇಕು, ನನಗೆ ಸಾಕು ಈ ಆಟ ನಿಲ್ಲಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಯಾವತ್ತಾದ್ರೂ ಅನಿಸಿತ್ತಾ? ಯಾವಾಗೂ ಅನಿಸಿಲ್ಲ. ನನಗೆ ಜನನ ಇಷ್ಟು ಕಾಯತೈತೆ ಅಂದ್ರೆ ನಾ ಯಾಕತ್ ಹೋಗ್ಬೇಕಾಗ ನಾಮಿನೇಷನ್ ಬಂದಾಗ ಒಂದು ಥರ ಲಾಸ್ಟ್ ಸ್ಟೇಜಿಗೆ ಬಂದಾಗ ಆಯ್ತು, ನನ್ನ ಜನಕ್ಕೆ ಸಾಕಾಗಿರ್ಬೇಕು, ನಾಡೋದು ಇಷ್ಟ ಆಗೋಕ್ಕಿಲ್ಲ, ನನ್ನ ಜನಕ್ಕೆ ಇಷ್ಟ ಸಾಕಾಗಿರ್ಬೇಕು, ನಾನು ನೋಡಿದ್ದು ಸಾಕಿರ್ಬೇಕು, ಮಾಡೋದು ಏನೂ ಕೊಡೋಕ್ಕಾಗಿಲ್ಲ. ಆಮೇಲೆ ತಕ್ಷಣ ನನ್ನ ಲಾಸ್ಟ್ ನಾಮಿನೇಷನ್ ಲಾಸ್ಟ್ ಇತ್ತು, ಹೊರಗೆ ಹೋಗ್ಕೊಂಡು ಒಳಗೆ ಹೋಗ್ಕೊಂಡು ಆ ಟೈಮ್ದಾಗ ಅನ್ಸೋದ ಉಳಿದು ಕುಂಡ್ಲೆ ನನ್ನ ಜನ ಏನೋ ಕಾಯೋದೈತಿ, ನನ್ನ ಜನಕ್ಕೆ ಇನ್ನೂ ಬೇಕಾಗೈತಿ, ನಾ ಇನ್ನೂ ಆಡಿ ತೋರಿಸ್ಬೇಕು, ನಾ ಪ್ರೂವ್ ಮಾಡಬೇಕು ಅನ್ನೋದು ಮತ್ತೊಂದು ಧೈರ್ಯ, ಎಕ್ಸ್ಟ್ರಾ ಧೈರ್ಯ ಬರ್ತೈತಿ, ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ಪವರ್. ಏನಾಕೈತೆ ಆಗಲಿ ಫೈಟ್ ಮಾಡಬೇಕು, ಗೇಮ್ ಆಡಬೇಕು, ನಾ ಗೆಲ್ಲಬೇಕು ಅನ್ನೋದು ಮತ್ತೊಂದು ಹಠ ಬರ್ತದೆ. ಮತ್ತೆ ಹೋಗಿ ಲಾಸ್ಟಿಗೆ ಸ್ಟೇಜ್ ಬಂದು ಕೂಡಲೇ ಮತ್ತೊಂದು ಕುತೂಹಲ ಕಾಡೋದು, ಮಾತು ಉಳಿಸ್ತಾರೆ, ಮತ್ತೆ ಎನರ್ಜಿ. ನನಗೆ ಜನ ಎನರ್ಜಿ ಹಿಂಗೆ ಕೊಡ್ತೈತೆ ನನಗೆ. ನಾ ಉಳಿದ್ನಿ ಅಂದ್ರೆ ನನಗೆ ಇನ್ನೂ ಐತೀನಿ, ನನ್ನ ಜನ ಬೆಂಬಲ ಐತಿ, ನನ್ನ ಜನ ಪವರ್ ಐತಿ, ನನ್ನ ಫ್ಯಾನ್ಸ್ ಫಾಲೋ ನನ್ನ ಕೈ ಬಿಡಾತಿಲ್ಲ, ನನ್ನ ಅಭಿಮಾನಿಗಳು ನಾನು ಉಳಿಸಾತಾರೋ, ನಾ ಆಡಿ ತೋರಿಸ್ಬೇಕು, ಪ್ರೂವ್ ಮಾಡಬೇಕು ಅನ್ನೋ ಹಠ ನನ್ನಲ್ಲಿ ಮತ್ತೆ ಹುಡ್ತಾ ಇತ್ತು. ಅವ್ರು ನನಗೆ ಪವರ್ ಅಂದ್ರೆ ನನಗೆ ಅವ್ರಂದ್ರೆ ಸುದೀಪ್ ಸರ್, ಎರಡು ಪವರು. ನಾವು ವೀಕೆಂಡಿಗೆ ಬಂದಾಗ ನನಗೆ ಇನ್ನೂ ಒಂದು ಅವ್ರು ನಾನು ಬೈದ್ರು ನನಗೆ ಇಷ್ಟ, ಅವ್ರು ಏನಂದ್ರು ನನಗೆ ಇಷ್ಟ. ಯಾಕಂದ್ರೆ ಅವ್ರೊಂದು ಹೇಳೋ ಮಾತುಗಳು, ಪ್ರತಿಯೊಂದು ಮಾತುಗಳು ನಾವು ಮುಂದೆ ಹೋಗ್ಲಿ ಅನ್ನೋದೊಂದು ಮಾತು, ಒಳ್ಳೆ ರೀತಿಯಲ್ಲಿ ಆಡ್ಲಿ ಅನ್ನೋದು ಮಾತು. ನಾವು ಹೊರಗೆ ಜನ ಏನು ಎಕ್ಸೆಪ್ಟ್ ಮಾಡೋದೈತಿ ಅದನ್ನ ನಮಗೆ ಇಲ್ಲಿ ತಂದು ಹೇಳ್ತಿರು, ಇದನ್ನು ಅವ್ರ ಜನಕ್ಕೆ ಕೊಡ್ರಿ ಅನ್ನೋದ. ನಾನು ಅದನ್ನು ಕೊಟ್ಕೋತನ ಬರತ್ತೀನಿ. ನನಗೆ ಅವ್ರಿಗೈತೆ ನನಗೆ ಓವರ್ ಮಾಡಿ ಕೊಡೋಕ್ಕಿರ್ಕಿಲ್ಲ. ಏನು ಕೊಡ್ಬೇಕಾದ್ರೆ ಅಷ್ಟ ಕೊಡ್ತೀನಿ, ಎಷ್ಟು ಮಾಡ್ಬೇಕಾದ್ರೆ ನಷ್ಟ ಮಾಡ್ತೀನಿ, ಎಷ್ಟು ಮಾತಾಡ್ಬೇಕಾದ್ರೆ ನಷ್ಟ ಮಾಡ್ತೀನಿ, ಏನು ನನಗೆ ನೀಗತೈತಿಲ್ಲ ಅದನ್ನ ಅಷ್ಟ ಮಾಡ್ತೀನಿ. ಓವರ್ ಆಗಿ ಮಾಡ್ತಿರ್ಕಿಲ್ಲ, ನನ್ನ ವ್ಯಕ್ತಿತ್ವ ಅಂತ ಬಿಟ್ಟು ಕೊಡ್ತಿರ್ಕಿಲ್ಲ. ಅಂದರೆ ಬಿಗ್ ಬಾಸ್ ಅವ್ರ ಅಂದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಾದ್ರೆ ಮಾಳುವ್ರಿಗೆ ಕಾರಣ ಆಗಿದ್ದ ಅದೇನ ಅಂತ ಎಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಾ ಇರಲಿಲ್ಲ, ಮಾಳುವರು ಕಾಣೆ ಆಗಿಬಿಟ್ಟಿದ್ರು ಅನ್ನೋ ಒಂದಿಷ್ಟು ಮಾತುಗಳು ವೈರಲ್ ಆಗ್ತಾರೆ. ನನಗೆ ಅದ್ರ ಬಗ್ಗೆ ಕ್ಲಿಯಾರಿಟಿ ಕೊಡ್ತೀನಿ ರೀ. ನಾನು ರಗಡ್ ಕಾಣಿಸ್ಕೊಂಡ್ರು, ರಗಡ್ ಮಾತಾಡಿದ್ರು, ರಗಡ್ ಎಂಟರ್ಟೈನ್ಮೆಂಟ್, ರಗಡ್ ಹಾಡಿದನು, ರಗಡ್ ಕುಣಿದನು, ರಗಡ್ ನಳದನು. ಅದು ಯಾಕೆ ಕಾಣಿಸಲ್ಲ ನನಗೆ ಒಂದು ಪ್ರಶ್ನೆ ಐತಿ. ಅದ ಇಲ್ಲಿ ಹೊರಗೆ ಬಂದು ನೋಡಿದಾಗ ನನಗೆ ಪ್ರಶ್ನೆ ಐತಿ, ಯಾಕೆ ಮಾತಾಡಲಿಲ್ಲ ಅನಿಸ್ತೈತಿ. ಚಟುವಟಿಕೆ ಇದ್ದಾಗಂತಿ ಅವ್ರು 10 ಲೈನ್ ಮಾತಾಡೋರು, ನಾನು 2 ಲೈನ್ ಮಾತಾಡೋ. ನನಗೆ ಅವ್ರಿಗತಿ ನಂಗೆ 10 ಲೈನ್ ಮಾತಾಡೋಷ್ಟು ಇಷ್ಟನೂ ಇಲ್ಲ. ಇಲ್ಲದ ತಂದು ಸೇರಿಸ್ಕೆಸ್ ನನಗೆ ಹೇಳುವಂಥ ಅವಶ್ಯಕತೆಯೂ ಇಲ್ಲ. ಅದನ್ನು ತಂದು ನಾ ಏನೈತೆ ಅವ್ರು ಕೊಡಬೇಕಾದ ರೀಸನ ಅದು ಒಂದು. ಏನು 10 ಲೈನ್ ಬಿಗ್ ಬಾಸ್ ಅಂತ ಏನು ಹೇಳ್ತಿರ್ಕಿಲ್ಲ, 10 ರೀಸನ್ ಬೇಕು, 10 ರೀಸನ್ ಕೂಡಿಕೆಸಿಂದ 1 ರೀಸನ್ ಕೂಡಿಸ್ಕೆಸಿಂದ ಹೇಳ್ಬೇಕಂತ ಏನಿಲ್ಲ. 2 ಲೈನ್ದಾಗ 2 ವಾಕ್ಯದಾಗ ಮುಗಿಸಿದ್ರೆ ಸಾಕು. ಅವ್ರು ಎದಕ್ಕೆ ಲಾಯಕಲ್ಲ, ಅವ್ರು ಎದಕ್ಕೆ ಅನರ್ಹರಲ್ಲ, ಎದಕ್ಕೆ ಹೋಗಬೇಕು, ಎದಕ್ಕೆ ನಾಮಿನೇಟ್, ಅದಕ್ಕಷ್ಟನ 2 ಲೈನ್ದಾಗ ಉತ್ತರಿಸ್ತೀನಿ. ಅದಷ್ಟೇ ಕರೆ. ಯಾರು ಮಾತಾಡಂಗಿಲ್ಲ ಅಂದ್ರೆ ಅದಕ್ಕೆ ನಾ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಲ್ಲಿ ನನ್ನಟ್ಟು ಮಾತಾಡೋರು ಯಾರಲ್ಲ ತನ್ಕೋತನು. ನಾ ಎಷ್ಟು ಯಾರ ಜೋಡಿ ಹಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ತೀನಿ, ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀನಿ, ಯಾವ ವಿಷಯ ಮಾತಾಡ್ಬೇಕು ಅಷ್ಟೇ ಮಾತಾಡ್ತೀನಿ. ಯಾರ ಬಗ್ಗೆ ನಾ ಏನು ಮಾತಾಡ್ತಿರ್ಕಿಲ್ಲ, ಅವ್ರೇನು ಇದ್ರು ನನ್ನ ಮನಸ್ಸಿನಾಗ ಇಟ್ಕೋತೀನಿ. ಅವ್ರದ್ದು ಏನು ಮಾತಾಡ್ರು ಅವ್ರ ಮೈ ಅವ್ರ ತತೈತಿ, ನಾ ಮಾತಾಡೋದು ನನ್ನ ತತೈತಿ ಅಂತ ತಿಳ್ಕೊಂಡು ಇಷ್ಟ. ನನ್ನ ವ್ಯಕ್ತಿತ್ವ ನಾನು ಬಿಟ್ಟು ಕೊಡಲಿಲ್ಲ. ನಾ ಎಷ್ಟು ಅದನ್ನು ಹೊರಗೆ ಹೆಂಗಿದ್ನಿ ಹಂಗೆ ಇದ್ದೀನಿ. ಮನ್ಯಾಗ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಯಾಕಂದ್ರೆ ಮನ್ಯಾಗ ಯಾಕೆ ಜಾಸ್ತಿ ಮಾತಾಡ್ತೀನಿ ಅಂದ್ರೆ ಈಗ ಎಲ್ಲವರು ಪ್ರತಿಯೊಬ್ಬರು ಅಲ್ಲ, ನಮ್ಮ ಮನೆಯವ್ರು ಆಗಕ್ಕೆ ಸಾಧ್ಯ ಇಲ್ಲ, ನಮ್ಮ ತಾಯಿ ತಂದೆ ಆಗಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಿಸಸ್ ಆಗಕ್ಕಲ್ಲ, ನಮ್ಮ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳ ಜೋಡಿ ಹಂಗೆ ಮಾತಾಡ್ಬೋದು, ನನ್ನ ಫ್ರೆಂಡ್ಸ್ ಜೋಡಿ ಏನು ಬೇಕಾದ್ರೆ ಮಾತಾಡ್ಬೋದು. ನಮ್ಮ ಪ್ರತಿಯೊಂದು ಮಾತುಗಳು ನಾನು ಏನು ಹೇಳಿ ನಾನು ಮೈನಸ್ ಆದಿದ್ದ ನಾನು ಬೈಗಳಿಂದ್ರೆ ಮಾತುಗಳನ್ನು ನಾನು ಪ್ರತಿಯೊಂದು ಫ್ರೆಂಡ್ಸ್ನಿಂದ್ರೆ ಈಗ ಅಲ್ಲಿ ಪ್ರತಿಯೊಬ್ಬರು ಕಂಟೆಂಟ್ನೆಲ್ಲ ಬೈಗಳಿಂದ್ರೆ ಕರೆಯೋಕ್ಕಾಗಲ್ಲ, ಸಾಧ್ಯ ಆಗಲ್ಲ. ಅದಕ್ಕೆ ನಾನು ಮಾತು ಕಡಿಮೆ. ನನಗೆ ಎಷ್ಟು ಮಾತಾಡಬೇಕು ಅಷ್ಟೇ ಕರಿತೀನಿ, ಬಾ ಅನ್ಬೇಕು, ಹೋಗ್ಬೇಕು, ಇಷ್ಟ ಮಾತು. ಒಂದು ಪ್ರತಿಷ್ಠಿತ ಶೋ ಅಂದಾಗ ಇಡೀ ಕರ್ನಾಟಕನ ನೋಡ್ತಾ ಇರುತ್ತೆ. ಸೊ ಆ ಥರದ ಮಾತುಗಳು ಮಾತಾಡಿದಾಗ ಹಿಂಗೆ ಅಂತ ಆ ಥರದ್ರಲ್ಲಿ ನೀವೇನಾದರೂ ಹಿಂಜರಿಕೆ ಉಂಟಾಯ್ತಾ? ಅದು ಒಂಥರ ಐತ್ರಿ ನನಗೆ. ನಾನು ಇಲ್ಲಿ ಒಳ್ಳೆ ಹೋಗಕ್ಕೆ ಬಂದನು, ಒಳ್ಳೆ ವ್ಯಕ್ತಿ ಆಗಕ್ಕೆ ಬಂದನು, ನನ್ನ ವ್ಯಕ್ತಿತ್ವ ಏನೂ ತೋರ್ಸಕ್ಕೆ ಬಂದನು. ಇಲ್ಲಿಂದ ನಾವು ಒಳ್ಳೆ ಸಂದೇಶ ತೊಗೊಂಡು ಹೋಗ್ಬೇಕು, ಹೊರತಾಗಿ ನನಗೆ ಕೆಟ್ಟ ಸಂದೇಶ ತೊಗೊಂಡು ಹೋಗಬಾರ್ದು ಅನ್ನೋದು ನಂದು ಅದೊಂದು ತಲೆಯಾಗಿ ವಿಚಾರ ಇತ್ತು. ಯಾಕಂದ್ರೆ ನಾ ಮಾಳು ಬೈದ ಅದು 4 ದಿನ ಮಜಾ ಆಕೈತಿ, 4 ದಿನ ಬೈದ ಅಂತ ಹೇಳಿ 4 ದಿನ ಹೊಗಳ್ತಾರೋ, ಅದರಿಂದ ಮುಂದೆ ನನಗೆ ನೋಡೋಕ್ಕಾಗೋದಿಲ್ಲ. ಜನಕ್ಕೆ ಒಂದು ಕೆಲವೊಂದಿಷ್ಟು ಮಂದಿಗೆ ಇಷ್ಟ ಆಕೈತಿ, ಒಂದು ಕೆಲವೊಂದು ಇಷ್ಟ ಆಗೋದಿಲ್ಲ. ಹೋಗಿ ಬೈಬಾರ್ದಾಗಿತ್ತು. ಒಬ್ರಿಗೆ ಹೌದು ನೋಡಿ ಮಾಳವನ್ನ ಬೇದತ್ರ ಒಬ್ರು ಖುಷಿ ಪಡ್ತಾರೋ, ಒಬ್ರು ದುಃಖ ಪಡ್ತಾರೋ, ಅದನ್ನ ಯಾವುದನ್ನ ತಗೋಲಿಲ್ಲ. ನನ್ನ ಬೈಗಳು ಅನ್ನೋದು ಬೇಡ, ಜಗಳ ಅನ್ನೋದೇನ ನಂದು ಹೈಯೆಸ್ಟ್. ನಂದು ಕಿರಿಕ್ ಪಾರ್ಟಿ ಅಂದ್ರೆ ನಾನು ಅನ್ಕೋತನಲ್ಲಿ ನಮ್ಮ ಸುತ್ತಮುತ್ತಲ್ಲಿ ನಾವು ಸ್ವಲ್ಪ ಕಿರಿಕು ಭಾಳ. ಅದನ್ನಂತೆ ನಾ ಬಿಡಾಕಂತ ಹೋದವ. ಬಿಗ್ ಬಾಸ್ ಮನೆಗೆ ಹೋಗೇನಿ ಅಂದ್ರೆ ಅಲ್ಲಿ ಒಂದು ದೇವ್ರ ಗುಡಿಯಾಗ ನಾ ಅಲ್ಲಿ ಒಂದು ಕಲಿತು ಬರಬೇಕು, ಹೊರತಾಗಿ ನಾನು ಇನ್ನೊಂದು ಹೆಚ್ಚು ಮಾಡ್ಕೊಂಡು ಬರಬಾರ್ದು ಅನ್ನೋದು ನಂದು ಉದ್ದೇಶ. ನನ್ನ ವ್ಯಕ್ತಿತ್ವ ಬಿಟ್ಟು ಕೊಡ್ದಿಲ್ಲ. ನಾ ಎಷ್ಟು ಬೇಕಷ್ಟು ಇದ್ನಿ, ಏನು ಸ್ಟ್ಯಾಂಡ್ ತೊಗೋಬೇಕು ಅದನ್ನು ತೊಗೊಂಡು. ನನಗೆ ಅಲ್ಲದ ಕಡೆ ಸ್ಟ್ಯಾಂಡ್ ತೊಗೋಬೇಕು ಅನ್ನೋದು ಕಡೆ ನಾವು ಹೋಗಿಲ್ಲ. ಅವರ ವಿಷಯ ಅವರ ತೊಗೋಬೇಕು, ಅವರ ಬಗೆಹರಿಸಬೇಕು. ನಡ್ಬೇಕು ನಾ ಬಗೆಹರ್ಸಕ್ಕೆ ನಾ ಯಾರೂ ಅಲ್ಲ. ಅವರು ಮಾಡಿದ್ದು ಅವರ ಉಣ್ಬೇಕಲ್ಲಿ, ನಾ ಮಾಡಿದ್ದು ನಾನು ಉಣ್ಬೇಕು, ಇಷ್ಟ ಅಂತ ತಿಳ್ಕೊಂಡ ನನ್ನ ವ್ಯಕ್ತಿತ್ವ ಬಿಟ್ಟು ಕೊಟ್ಟಿಲ್ಲ. ನಾನು ಅಸ್ಲಿಲ್ಲಂತಿ ಬೈಗಳ ಅದನ್ನ ಸುಟ್ಟು ಹಾಕಿಬಿಟ್ಟಿನಿ ರೀ. ನಾ ಹೋಗ್ಬೇಕಾದ್ರನ್ನ ಅಸ್ಲಿಲ್ಲ ಬೈಗಳ ಅನ್ನೋದ ಸುಟ್ಟು ಹಾಕಿಬಿಟ್ಟಿನಿ. ನನ್ನ ಬಾಯ ಓದೋರು ಬರ್ತದೆ.